ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈಗ ತಾನೇ ಬಂದಿರುವಂತಹ ಒಂದು ಸುದ್ದಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ನಾವು ನಿಮಗೆ ಈಗಾಗಲೇ ಹೇಳಿದ್ವಿ SSC GDಯ ಫಿಸಿಕಲ್ ಇರುವಂತದ್ದು ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತಾವ ಅಂತೇಳಿ. ಸೊ ಅಧಿಕೃತವಾಗಿ ಈಗ ಒಂದು ನೋಟಿಸ್ ಇರ್ತಕ್ಕಂಥದ್ದು ಬಂದಿದೆ. ಸೊ ನಿಮ್ಮ ಫಿಸಿಕಲ್ ಇರುವಂತದ್ದು SSC GDಯ 20 ಆಗಸ್ಟ್ 2025 ಪ್ರಾರಂಭವಾಗ್ತಾ ಇದೆ. ಆ ನೋಟಿಸ್ ಕೂಡ ನಾನು ಈಗ ನಿಮ್ಗೆ ತೋರಿಸ್ತೀನಿ. ಆ ನೋಟಿಸ್ ದಲ್ಲಿ ಏನೆಲ್ಲ ಇದೆ, ಆಮೇಲೆ ಎಷ್ಟು ಸೆಂಟರ್ಸ್ ಗಳಲ್ಲಿ ಫಿಸಿಕಲ್ ಇರ್ತಕ್ಕಂಥದ್ದು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಡೌಟ್ ಏನು ಅಂತಂದ್ರೆ, PST ಇರ್ತಕ್ಕಂಥ ಅಂದ್ರೆ ಏನು ನಿಮ್ದ ಫಿಸಿಕಲ್ ಇದೆ, ಸೊ ಅದು ಆಮೇಲೆ ಅದ್ರ ಜೊತೆಗೆ DV ಆಗಿರಬಹುದು, ಮೆಡಿಕಲ್ ಆಗಿರಬಹುದು, ಒಟ್ಟಿಗೆ ನಡೆಯುತ್ತಾ ಅಥವಾ ಇಲ್ಲ, ಅದನ್ನು ಕೂಡ ನಾವು ನೋಟಿಸ್ ದಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಚರ್ಚೆಯನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಈ ಒಂದು ವಿಡಿಯೋವನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಯಾರೆಲ್ಲ SSC GD ಎಕ್ಸಾಮ್ ಕ್ಲಿಯರ್ ಮಾಡಿರಿ ಅವ್ರಿಗೆ ಮತ್ತು ಯಾರು ಮಾಡಿಲ್ಲ ಅವ್ರಿಗೂ ಕೂಡ. ಅದರ ಜೊತೆಗೆ ಈ ಒಂದು ವಿಡಿಯೋವನ್ನ ಲೈಕ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ನನಗೆ ಕಮೆಂಟ್ ಮಾಡಬಹುದು ಏನಾದ್ರು ಡೌಟ್ಸ್ ಗಳಿದ್ರೆ. ಓಕೆ, ಅದ್ರ ಜೊತೆಗೆ ಮತ್ತೆ ನಿಮ್ಗೆ ಏನಾದ್ರು ಪರ್ಸನಲ್ ಆಗಿ ನನಗೆ ಕೇಳಬೇಕಾಗಿತ್ತು ಅಂತಂದ್ರೆ DV ಬಗ್ಗೆ ಆಗಿರ್ಬೋದು, ಮೆಡಿಕಲ್ ಬಗ್ಗೆ, ಆಮೇಲೆ ಫಿಸಿಕಲ್ ಬಗ್ಗೆ, ಸೊ ನೀವು ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಅದಕ್ಕಿಂತ ಮುಂಚೆ ನೋಟಿಸ್ ತೋರಿಸೋದಕ್ಕಿಂತ ಮುಂಚೆ SSC GD 2025-26ಕ್ಕೆ ಯಾರ್ದು ಫಿಸಿಕಲ್ ಸೆಲೆಕ್ಷನ್ ಆಗಿಲ್ಲ ಅಂತವರು ಮುಂದೆ ತಯಾರನ್ನ ನಡೆಸುವಂತ ಅಭ್ಯರ್ಥಿಗಳು ನೀವು ಇದ್ರಂತಂದ್ರ ಈಗಲೇ ನೀವು ನಮ್ಮ ಒಂದು ಕ್ಲಾಸಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಆಫರ್ ಫೀಸ್ ದಲ್ಲಿ ನಾವು ನಿಮಗೆ 1800 ರೂಪಾಯಿ ಒಳಗಡೆನೆ ಕಂಪ್ಲೀಟ್ ಪ್ಯಾಕೇಜ್ ಕೊಡ್ತಾ ಇದೀವಿ. ಇದರಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಎಲ್ಲವೂ ಕೂಡ ಕನ್ನಡ ಭಾಷೆಯಲ್ಲಿ ಇರ್ತೈತಿ. ಇದರಲ್ಲಿ ನಿಮ್ಗ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಹಿಂದಿ ಈ ಎಲ್ಲ ಕ್ಲಾಸಸ್ ಗಳು ಇರ್ತಕ್ಕಂಥದ್ದು ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ ಓನ್ಲಿ 1800 ರೂಪಾಯಿದಲ್ಲಿ. ಸೊ ಬೇಗನೆ ನೀವು ಜಾಯಿನ್ ಆಗ್ಬಹುದು. ಈಗಲಿಂದ ಸ್ಟಡಿ ಮಾಡಿದ್ರೆ ಮಾತ್ರ ಫಿಸಿಕಲ್ ಇರುವಂತದ್ದು ಪಾಸ್ ಆಗ್ತತಿಲ್ಲ ಅಂದ್ರೆ ಆಗಂಗಿಲ್ಲ. 1 ತಿಂಗಳು 2 ತಿಂಗಳು ಎಕ್ಸಾಮ್ ಇರ್ತೈತೆ, ಅವಾಗ ನೀವು ಸ್ಟಡಿ ಮಾಡಿರಂತಂದ್ರ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗಂಗಿಲ್ಲ. ಈ ಪ್ಯಾಕೇಜ್ ಅಲ್ಲಿ ರೆಕಾರ್ಡೆಡ್ ಕ್ಲಾಸಸ್, ಆಮೇಲೆ ನೆಕ್ಸ್ಟ್ ನಿಮಗೆ PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಎಲ್ಲವುಗಳು ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಕೊಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಬೇಗನೆ ಜಾಯಿನ್ ಆಗ್ರಿ. ಮನೆಯಲ್ಲಿ ಕುಳಿತುಕೊಂಡು ನೀವು ನಿಮ್ಮ ತಯಾರನ್ನ ನಡೆಸಬಹುದು. ಈಗ ಇಲ್ಲಿ ನೆಕ್ಸ್ಟ್ ನೋಡೋಣ. ಇದು ನೋಟಿಸ್ ಇರ್ತಕ್ಕಂಥದ್ದು ಈಗ ಜಸ್ಟ್ ಬಂದಿರುವಂತಹ ಒಂದು ನೋಟಿಸ್ ಇದೆ. ಈ ನೋಟಿಸ್ ಇರ್ತಕ್ಕಂಥದ್ದು ಇಲ್ಲಿ ನೋಡಬಹುದು ನೀವು. ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ GD 2025 ಇನ್ CAPFs, SSF, NCB ಅಂಡ್ ಅಸ್ಸಾಂ ರೈಫಲ್ ರಿಗಾರ್ಡಿಂಗ್ ಕಂಡಕ್ಟ್ ಆಫ್ PST PET ಅಂತ ಅಷ್ಟ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ನಿಮ್ಗೆ PST ಮತ್ತು PET ಅಂತ ಏನಿದೆಯಲ್ಲ ಅದನ್ನ ಮಾತ್ರ ಕಂಡಕ್ಟ್ ಮಾಡ್ತಾರೆ ನಿಮ್ಗೆ. ಅಂದ್ರೆ ಇದರಲ್ಲಿ ನಿಮ್ಗೆ ರನ್ನಿಂಗ್ ಇರ್ತಾ ಇದೆ, ಆಮೇಲೆ ಹೈಟ್ ವೇಟ್ ಅದು ಇರ್ತಕ್ಕಂಥದ್ದು ಮಾತ್ರ ಇದರಲ್ಲಿ ನಿಮ್ಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವಾಗದಿಂದ ಸ್ಟಾರ್ಟ್ ಆಗ್ತಾ ಇದೆ, ನಿಮ್ಮ ಒಂದು ಫಿಸಿಕಲ್ ಇರುವಂತದ್ದು ಇಲ್ಲಿ ಕೊಟ್ಟಿದ್ದಾರೆ. ಡೇಟ್ ಇಲ್ಲಿದೆ ನೋಡ್ರಿ. ಫ್ರಾಮ್ 20 ಆಗಸ್ಟ್ 2025 11/9/2025 ಸೊ ಈ ಒಂದು ನಿಮ್ಮ ಫಿಸಿಕಲ್ ಇರುವಂತದ್ದು 28/2/2025 11 ಸೆಪ್ಟೆಂಬರ್ 2025 ಆಗಸ್ಟ್ ದಿಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ 11ಕ್ಕೆ ನಿಮ್ದು ಮುಗಿಯುತ್ತೆ. ಅಂತಂದ್ರೆ 1 ತಿಂಗಳವರೆಗೆ, 1 ತಿಂಗಳಿಲ್ಲ. ಸೊ ಓನ್ಲಿ ನಿಮ್ಮ 20 ಡೇಸ್ ಒಳಗಡೆನೆ ಏನು ಅಂತಂದ್ರ ಈ ಒಂದು ಫಿಸಿಕಲ್ ಇರುವಂತದ್ದು ನಡೀತಾ ಇದೆ. ಇದರಲ್ಲಿ ನಿಮ್ಮ ರನ್ನಿಂಗ್ ಮತ್ತು ಹೈಟ್ ವೇಟ್ ಇರ್ತಕ್ಕಂಥದ್ದು ಮಾತ್ರ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಟೋಟಲ್ ಆಗಿ 30 ಸೆಂಟರ್ಸ್ ಗಳಲ್ಲಿ ಇಲ್ಲಿ ಆಗ್ತಾ ಇದೆ ಅಂತ ಇಲ್ಲಿ ಹೇಳಿದ್ದಾರೆ ಅವರು. 30 ಸೆಂಟರ್ಸ್ ಗಳಲ್ಲಿ ಈ ಒಂದು ನಿಮ್ಮ ಫಿಸಿಕಲ್ ಇರುವಂತದ್ದು ನಡೀತೈತಿ. ನಮ್ಮ ಕರ್ನಾಟಕದಲ್ಲಿ 4 ಫಿಸಿಕಲ್ ಸೆಂಟರ್ಸ್ ಗಳಿದಾವು. ಒಂದೇದಿರ್ತಕ್ಕಂಥದ್ದು ಬೆಳಗಾವಿದೊಳಗೈತಿ. ಇನ್ನೊಂದು ಇರ್ತಕ್ಕಂಥದ್ದು ಬೆಂಗಳೂರದೊಳಗೆ 2 ಇದಾವೆ, ಬೆಂಗಳೂರು, ಆಮೇಲೆ ಇನ್ನೊಂದು ಮೈಸೂರು. ಸೊ ಇಲ್ಲಿ ಟೋಟಲ್ ಆಗಿ 4 ಸೆಂಟರ್ಸ್ ಗಳು ನಮ್ಮ ಕರ್ನಾಟಕದೊಳಗಿದಾವು. ಸೊ ಈ 4 ಸೆಂಟರ್ಸ್ ಗಳಲ್ಲಿ ಎಲ್ಲಿ ನಂಬರ್ ಬರುತ್ತೆ ಅಲ್ಲಿ ನೀವು ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಕೊಡ್ಬೇಕಾಗುತ್ತೆ. ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಬೆಳಗಾವಿದೊಳಗನ ಬರ್ತೈತಿ. ಆಮೇಲೆ ಉಳಿದಿರ್ತಕ್ಕಂಥವ್ರಿಗೆ ಮೈಸೂರು ಆಗಿರ್ಬಹುದು, ಆಮೇಲೆ ಬೆಂಗಳೂರು ಆಗಿರ್ಬೋದು, ಅಲ್ಲಿ ಬರ್ಬೋದು. ಆಮೇಲೆ ಉತ್ತರ ಕರ್ನಾಟಕದವ್ರದ್ದು ಬೆಂಗಳೂರಿಗೂ ಕೂಡ ಬರ್ಬಹುದು, ಹೇಳಕ್ ಬರಂಗಿಲ್ಲ. ಬಟ್ ಅದು ಯಾವ ರೀತಿ ಸೆಟ್ ಮಾಡಿರ್ತಾರ ಅದನ್ನ ನಿಮ್ಮ ಅಡ್ಮಿಟ್ ಕಾರ್ಡ್ ಬಂದ ಮೇಲೆನೆ ಗೊತ್ತಾಗೋದು. ಅಡ್ಮಿಟ್ ಕಾರ್ಡ್ ಯಾವಾಗದಿಂದ ನೀವು ನೋಡ್ಕೋಬಹುದು. ಈ ಒಂದು ಅಡ್ಮಿಟ್ ಕಾರ್ಡ್ ಇರುವಂತದ್ದು ನೀವು 10 ಆಗಸ್ಟ್ ದಿಂದ ನಿಮ್ಮ ಯಾವಾಗ ಟೈಮ್ ಇದೆ, ಟೈಮ್ ಟೇಬಲ್ ಎಲ್ಲ ನೋಡ್ಕೋಬಹುದು. ಇದು ನಿಮ್ಮ ಫಿಸಿಕಲ್ ಇರುವಂತದ್ದು 20ನೇ ತಾರೀಕಿಗೆ ಇತ್ತು ಅಂತಂದ್ರ
ಯಾವಾಗ ನೀವು ಡೌನ್ಲೋಡ್ ಮಾಡ್ಕೋಬಹುದು 15/8/2025 ನಂತರ ನೀವು ನಿಮ್ಮ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಂದ್ರೆ 10ನೇ ತಾರೀಕಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲಿದೆ ಏನು, ನಿಮ್ಮ ಡೇಟ್, ಯಾವ ಡೇಟಿಗೆ ನಿಮ್ದು ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ, ಎಲ್ಲಿ ಹೋಗ್ಬೇಕು, ಎಲ್ಲಿ ಪ್ಲೇಸ್ ಅಂತೇಳಿ. ಸೊ 20ನೇ ತಾರೀಕಿಗೆ ಸ್ಟಾರ್ಟ್ ಆಗ್ತಾ ಇದಾವೆ. 10ನೇ ತಾರೀಕುವರೆಗೆ ವೇಟ್ ಮಾಡೋಣ, ಇನ್ನು 10 ದಿವಸ ಐತಿ. ಸೊ ಇನ್ನು ಮುಂದೆ ಏನು ಅಂತಂದ್ರೆ ಈಗ ಹೇಳೋದು, ಯಾರು ಇನ್ನು ಫಿಸಿಕಲ್, ಬಹಳಷ್ಟು ಜನರಿಗೆ ಫಿಸಿಕಲ್ ಇರ್ತಕ್ಕಂಥದ್ದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಮ್ಮ ಕಟ್ ಆಫ್ ದಿಂದ, ಕ್ಯಾಟಗರಿ ಕಟ್ ಆಫ್ ದಿಂದ 1-2-3 ಮಾರ್ಕ್ಸ್ ಮಾತ್ರ ನಮ್ದು ಹೆಚ್ಚೈತಿ, ನಾವು ಮಾಡೋದು ಬೇಡ ಅಂತ ಬಹಳಷ್ಟು ಜನ ಮಾಡಿಲ್ಲ. ಸೊ ಎಲ್ಲರೂ ಕೂಡ ನಾನು ಮಾಡ್ರಿ, ಎಲ್ಲರೂ ಕೂಡ ಈ ಒಂದು ಫಿಸಿಕಲ್ ರನ್ನಿಂಗ್ ಇರ್ತಕ್ಕಂಥ ಪ್ರಾಕ್ಟೀಸ್ ಮಾಡ್ರಿ ಅಂತ ಈಗಾಗಲೇ ಹೇಳಿದ್ದೆ. ಯಾವ ರೀತಿ ಫೈನಲ್ ಕಟ್ ಆಫ್ ನಿಲ್ತೈತಿ ಹೇಳಕ್ ಬರಂಗಿಲ್ಲ. ಚೇಂಜ್ ಆದ್ರೂ ಆಗ್ಬಹುದು, ಇಲ್ಲ ಅಂತಂದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಹೆಚ್ಚು ಆಗ್ಬಹುದು, ಇಲ್ಲಾಂದ್ರೆ ಹೆಚ್ಚು ಆಗ್ಲಿಕ್ಕೂ ಇಲ್ಲ. ಸೊ ಹಾಗಾಗಿ ನೀವು ನೆಗ್ಲಿಜೆನ್ಸಿ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೊಂದು ಅವಕಾಶ ಸಿಕ್ಕೈತಿ, ಈ ಅವಕಾಶವನ್ನ ನೀವು ಏನ್ ಮಾಡ್ರಿ, ಪಡ್ಕೊಳ್ರಿ. ಆಮೇಲೆ ಈಗ ನನಗ ಅನ್ಸೋ ಮಟ್ಟಿಗೆ ಇಲ್ಲಿ 1-2-3 ಕಟ್ ಆಫ್ ಇರ್ತಕ್ಕಂಥದ್ದು ಬಂದೇ ಬರ್ತಾವೆ. ಸೊ ಈಗ ಮೊದಲನೇದಾಗಿ ಫಿಸಿಕಲ್ ಕಟ್ ಆಫ್ ಇರ್ತಕ್ಕಂಥದ್ದು ಬಂತು ಈಗ, ಹೌದಾ? ಫಿಸಿಕಲ್ ಗೆ ಯಾರ್ಯಾರು ಕ್ವಾಲಿಫೈ ಆಗಿರಿ ಅವರು. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಮೆಡಿಕಲ್ ಕಟ್ ಆಫ್ ಒಂದು ಬರ್ತೈತಿ. ಈಗ ಮೆಡಿಕಲ್ ಕಟ್ ಆಫ್ ಒಂದು ಬರ್ತೈತಿ. ಇದಾದ್ಮೇಲೆ ಫೈನಲ್ ಕಟ್ ಆಫ್ ಇರ್ತಕ್ಕಂಥದ್ದು ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತೈತಿ. ಅಂದ್ರೆ ಇನ್ನು 2 ಕಟ್ ಆಫ್ ಬರ್ತಾವು. ಸೊ ಫಿಸಿಕಲ್ ಇರ್ತಕ್ಕಂಥದ್ದು ಕಂಪ್ಲೀಟ್ ಮಾಡಿ ನೋಡೋಣ. ಮೆಡಿಕಲ್ ಬಂತು ಅಂತಂದ್ರೆ ಆಲ್ಮೋಸ್ಟ್ ಇರ್ತಕ್ಕಂಥದ್ದು ನಿಮ್ದು ಸೆಲೆಕ್ಷನ್ ಆಗಿರುತ್ತೆ. ಫಿಸಿಕಲ್ ಇರ್ತಕ್ಕಂಥದ್ದು ಯಾರು ಪ್ರಾಕ್ಟೀಸ್ ಮಾಡಿಲ್ಲ, ಈಗಲಿಂದಲೇ 2 ಟೈಮ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ರಿ, ಬೆಳಗಿನ ಟೈಮ್ ಮತ್ತು ಸಂಜೆ ಟೈಮ್. ಈಗ ಬಾಯ್ಸ್ ಇರ್ತಕ್ಕಂಥವ್ರು 24 ನಿಮಿಷದೊಳಗಡೆ ಏನ್ ಮಾಡ್ಬೇಕು ಅಂತಂದ್ರೆ 5 ಕಿಲೋಮೀಟರ್ ಓಡ್ಬೇಕಾಗುತ್ತೆ. ಆಮೇಲೆ ಇದು 23 ನಿಮಿಷದೊಳಗ ಮಾಡ್ರಿ. ಆಮೇಲೆ ಇಲ್ಲಿ ಇನ್ನೊಂದ್ ಏನ್ ಹೇಳ್ಯಾರ ಅಂತಂದ್ರೆ, ಬಹುಶಃ ಇದ್ರೊಳಗ RFID ಕೂಡ ಮಾಡ್ತಾರ ಅಂತ ಇರಬಹುದು. ಇಲ್ಲಿ ನೋಡ್ರಿ, ದಿಸ್ ಟೈಮ್ ಆಸ್ ಅ PST PET ವಿಲ್ ಬಿ ಕಂಡಕ್ಟೆಡ್ ಥ್ರೂ RFID. ನೋಡ್ರಿ, RFID ಇತ್ತು ಇಲ್ಲಿ. ಹೆನ್ಸ್ ಬಯೋಮೆಟ್ರಿಕ್ ವೆರಿಫಿಕೇಶನ್ ವಿಲ್ ಬಿ ಕಂಡಕ್ಟೆಡ್ ಬೈ ದ RFID ಫ್ರಮ್ ಬೈ ದೇರ್ ಓನ್ ಬಯೋಮೆಟ್ರಿಕ್ ಡಿವೈಸಸ್. ಸೊ ಇದು ಏನು ಅಂತಂದ್ರೆ RFID ಇರೋದರಿಂದ ನೀವು ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಬಹಳ ಪರ್ಫೆಕ್ಟ್ ಮಾಡ್ಕೋಬೇಕಾಗುತ್ತೆ. 0.01 ಸೆಕೆಂಡ್ ಇರ್ತಕ್ಕಂಥದ್ದು ಲೇಟ್ ಆದ್ರೂ ಕೂಡ ಅದು ತೋರಿಸುತ್ತೆ ಮಷೀನ್ ದಲ್ಲಿ ನಿಮ್ಮ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗಂಗಿಲ್ಲ. ಫಿಸಿಕಲ್ ಫೇಲ್ ಆಗುತ್ತೆ, ರನ್ನಿಂಗ್ ಫೇಲ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ನೀವು ಮನ್ಯಾಗ ಪ್ರಾಕ್ಟೀಸ್ ಮಾಡಾಕತ್ತೀರಿ, 24 ನಿಮಿಷದಲ್ಲಿ 5 ಕಿಲೋಮೀಟರ್ ಐತಲ್ಲ, ಅದನ್ನ 23 ನಿಮಿಷಕ್ಕೆ ಮಾಡ್ಕೊಡ್ರಿ. ಆಮೇಲೆ ಹುಡುಗಿಯರ್ ಏನೈತಿ 1.6 ಕಿಲೋಮೀಟರ್ ವರೆಗೆ ಓಡ್ಬೇಕೇನಾಗೈತಿ, ಇವ್ರು ಇರ್ತಕ್ಕಂಥದ್ದು 7.5 ಮಿನಿಟ್ಸ್ ದಲ್ಲಿ 7.5 ನಿಮಿಷದಲ್ಲಿ ನಿಮ್ಮ 1.6 ಕಿಲೋಮೀಟರ್ ಪ್ರಾಕ್ಟೀಸ್ ಇಲ್ಲಿ ಆಗಿರ್ಬೇಕು ನಿಮ್ದು. ಅಂದಾಗಲೇ ಅಲ್ಲಿ ಕರೆಕ್ಟ್ ಇರ್ತಕ್ಕಂಥದ್ದು ಆಗುತ್ತೆ. ಸೊ ಈ ಒಂದು RFID ಇರೋದರಿಂದ ಬಹಳ ನೀಟಾಗಿ ಕರೆಕ್ಟ್ ಆಗಿ ಎಲ್ಲ ಮೆಜರ್ಮೆಂಟ್ ಆಗುವುದರಿಂದ ಬಹಳಷ್ಟು ಜನ ಇರ್ತಕ್ಕಂಥದ್ದು ಏನಾಗ್ತಾರ ಅಂತಂದ್ರೆ ಹೊರಗಡೆ ಹೋಗ್ತಾರೆ. ಆಮೇಲೆ ಕಟ್ ಆಫ್ ಇನ್ನು 2 ಬರ್ತಾವು, ನಮ್ ಸೆಲೆಕ್ಷನ್ ಆಗ್ತೈತಿ ಇಲ್ಲೋ ಅಂತ ಗಾಬರಿ ಆಗಕ್ ಹೋಗ್ಬೇಡ್ರಿ. ಈಗ ಫಿಸಿಕಲ್ ಒಳಗನ ನೀವು ನೋಡ್ರಿ, ಬಹಳಷ್ಟು ಜನ ಇರ್ತಕ್ಕಂಥದ್ದು ಹೊರಗಡೆ ಹೋಗ್ತಾರೆ. ಆಮೇಲೆ ಹೈಟ್ ಇರ್ತಕ್ಕಂಥದ್ದು ಕೂಡ ಬಹಳ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಆಗೋದರಿಂದ ಒಂದ್ ಸ್ವಲ್ಪನೂ ಕೂಡ ಕಡಿಮೆ ಇತ್ತು ಅಂತಂದ್ರೆ ಹೈಟ್ ದಲ್ಲಿ ಬಹಳಷ್ಟು ಜನ ಇರ್ತಕ್ಕಂಥದ್ದು ಹೊರಗಡೆ ಹೋಗ್ತಾರೆ. ಮೊದಲೇನು ಇತ್ತು ಅಂತಂದ್ರ ಮ್ಯಾನ್ಯುವಲ್ ಇರ್ತಕ್ಕಂಥದ್ದು ಹೈಟ್ ನೋಡ್ತಿದ್ರು. ಆಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ 0.1 ಮಿಲಿಮೀಟರ್ ಇರ್ತಕ್ಕಂಥದ್ದು ಕಡಿಮೆ ಇತ್ತಂದ್ರೂ ಕೂಡ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಿತ್ತು, ಹೋಗ್ತಿತ್ತು. ಬಟ್ ಈಗ ಹಾಗಿರೋದಿಲ್ಲ. 0.1 ಮಿಲಿಮೀಟರ್ ಕಡಿಮೆ ಇತ್ತಂದ್ರೂ ಕೂಡ ಡಿಬಾರ್ ಇರ್ತಕ್ಕಂಥದ್ದು ಮಾತ್ರ ಅಂದ್ರೆ ನಿಮ್ಗೆ ಹೊರಗಡೆ ತೆಗಿತಾರೆ. ಸೊ ಬಹಳ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು ಮೆಜರ್ಮೆಂಟ್ ಆಗೋದರಿಂದ ಯಾರು ಕರೆಕ್ಟ್ ಆಗಿ ರನ್ನಿಂಗು ಆಮೇಲೆ ಹೈಟ್ ಐತಿ ಅವ್ರು ಮಾತ್ರ ಇರ್ತಕ್ಕಂಥದ್ದು ಮುಂದೆ ಹೋಗ್ತಾರೆ. ಆಮೇಲೆ ಕಟ್ ಆಫ್ ಇರ್ತಕ್ಕಂಥದ್ದು ಹೆಚ್ಚು ಆಗೋ ಸಾಧ್ಯತೆನೇ ಇಲ್ಲ. ಸೊ ಹಾಗಾಗಿ ಹೆದರಾಕ್ ಹೋಗ್ಬೇಡ್ರಿ, ನಿಮ್ಮ ತಯಾರಿರ್ತಕ್ಕಂಥದ್ದು ಒಳ್ಳೆ ರೀತಿಯಿಂದ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ, ಇನ್ನು ನಿಮ್ಮ ಹತ್ರ 20 ಡೇಸ್ ಉಳಿದಿದಾವು. ಈ 20 ದಿವಸದ ಒಳಗಡೆ 20 ದಿವಸ ಉಳಿದೈತಿ. ಈಗ ಈ ತಿಂಗಳು ಮುಗ್ಯಾಕ್ ಬಂತು. ಆಗಸ್ಟ್ 20 ಐತಿ. ಆಗಸ್ಟ್ 20ನೇ ತಾರೀಕು ಅಂದ್ರೆ 20 ದಿವಸ ಐತಿ. ಈಗ ನಾ ನಿಮ್ಗೆ ಹೇಳಿದ್ದೆ ಆಗಸ್ಟ್ 15ರ ನಂತರನೇ ನಿಮ್ಮ ಏನಾಗ್ತಾವು ಫಿಸಿಕಲ್ ಇರ್ತಕ್ಕಂಥ ಕಂಡಕ್ಟ್ ಮಾಡ್ತಾರ ಅಂತ ಹೇಳಿ. ಸೊ ಅದೇ ರೀತಿ ಆಗೈತಿ, ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಅದೇ ರೀತಿ ಇರ್ತಕ್ಕಂಥದ್ದು. ಡೇಟ್ ಎಕ್ಸ್ಪೆಕ್ಟ್ ಮಾಡಿದಿಲ್ಲ, ಬಟ್ ನಾ ಹೇಳಿದ್ದೆ ವಿಡಿಯೋದಲ್ಲಿ ಏನು ಅಂತಂದ್ರೆ 15 ಆಗಸ್ಟ್ ಆದ್ಮೇಲೆನೆ ನಿಮ್ಮ ಫಿಸಿಕಲ್ ಸ್ಟಾರ್ಟ್ ಆಗ್ತಾವ ಅಂತ ಹೇಳಿ. ಸೊ 20ನೇ ತಾರೀಕಿಗೆ ಸ್ಟಾರ್ಟ್ ಅದಾವು. ಯಾರಿನ್ನೂ ಪರ್ಫೆಕ್ಟ್ ಆಗಿಲ್ಲ, ನಿಮ್ಮ ಬೇಗನೆ ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಪರ್ಫೆಕ್ಟ್ ಮಾಡ್ಕೊಡ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಸೆಲೆಕ್ಷನ್ ಆಗ್ಲಿ, ಫಿಸಿಕಲ್ ಪಾಸ್ ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.